ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಜೊತೆ ದೆಹಲಿ ನಾಯಕರ ಮಾತು. ಸಿಎಂ ಪಟ್ಟಕ್ಕಾಗಿ ಜಿದ್ದಿಗೆ ಬಿದ್ದಿರುವ ಡಿಕೆ ಶಿವಕುಮಾರ್. ಇವೆಲ್ಲವೂ ಈಗ ಸಿಎಂ ರೇಸ್ ಫೈನಲ್ ಹಂತ ತಲುಪಿದೆ ಅಂತಲೇ ವಿಶ್ಲೇಷಿಸಲಾಗ್ತಾ ಇದೆ. ಡಿಕೆ ಪ್ರಿಯಾಂಕ್ ಖರ್ಗೆ ಪದೇ ಪದೇ ಭೇಟಿ, ಡಿಕೆ ಮಲ್ಲಿಕಾರ್ಜುನ್ ಖರ್ಗೆ ಕಾರ್ನಲ್ಲಿ ಆಡಿದ ಮಾತುಕತೆಗಳು, ಇವೆಲ್ಲವೂ 2026ಕ್ಕೆ ಬದಲಾವಣೆ ಫಿಕ್ಸ್ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟಗೊಳ್ತಾ ಇದೆ. ಹಾಗಿದ್ರೆ ಶನಿವಾರ ಖರ್ಗೆ ಜೊತೆ ಕಾರ್ನಲ್ಲಿ ಹೋದ ಡಿಕೆ ಶಿವಕುಮಾರ್ ನೀಡಿದ ಭರವಸೆಗಳೇನು? ಖರ್ಗೆ ಡಿಕೆ ಸಾಹೇಬ್ರಿಗೆ ನೀಡಿದ ಅಭಯವೇನು? ಸಿದ್ದು ಕೊಟ್ಟ ಮಾತು ಈಡೇರಿಸಲು ಬದ್ಧ ಎಂಬ ಹೇಳಿಕೆ, ಡಿಕೆ ಖರ್ಗೆ ಕುಟುಂಬದ ಪದೇ ಪದೇ ಭೇಟಿ, ಇವೆಲ್ಲವೂ ಹಲವು ಕುತೂಹಲಕ್ಕೆ ಹಾಗೂ ಸಂಶಯಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. 2026ಕ್ಕೆ ಸಮಥಿಂಗ್ ಘಟಿಸಲಿದೆ ಅನ್ನೋ ಸೂಚನೆ ನೀಡುತ್ತಾ ಇದೆ. ಶನಿವಾರ ಡಿಕೆ ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಒಂದೇ ಕಾರ್ನಲ್ಲಿ HAL ಏರ್ಪೋರ್ಟ್ ವರೆಗೆ ಪ್ರಯಾಣ ಬೆಳೆಸಿದ್ದಾರೆ. ಈ ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಎದುರು ಡಿಕೆ 10 ಭರವಸೆಗಳನ್ನ ಕೊಟ್ಟಿದ್ದು, ಡಿಕೆ ಭರವಸೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಒಂದು ಅಭಯವನ್ನ ನೀಡಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನದು ಭರವಸೆ ಮತ್ತು ಅಭಯಗಳ ಮಾತು?